ಎತ್ಕೊ ಹೇಳ್ಕೊ ಗೊತ್ತು ಹೋಯ್ತು ಸಿಕ್ತು. ಓಹೋ ಸರಿ ಬಿಡು, ಸರಿ ಆದ ನೀನು ಮಗ. ನಡಿ ನೀನು ಇದು ಮಾಡ್ತಾ ಇದೀಯಲ್ಲ ಮಗ ಮ್ಯಾಕ್ ಹೋಗ್ಬಿಡು ಮಗ, ಕೈಲಿ ಕಳ್ಕೊಬಿಡ್ತದೆ. ನಾನೆಲ್ಲ ಮೀನಿಗೆ ಮಸಾಲೆ ರೆಡಿ ಮಾಡಿಬಿಟ್ಟು ಬಂದವನೇ ಅಂತ ನಿನ್ನ ಅನ್ಕೊಂಡೆ. ಇಲ್ಲ ಕಣಯ್ಯ, ಅದೇ ಅಲ್ಲಿ ಆಡ್ತಾವ ನೋಡಿ ಅವು ಸರಿಯಾಗಬೇಕು ನಡಿ, ಬೀಳ್ತಾವ ಕಣ. ಗ್ಯಾರಂಟಿ ಬೀಳ್ತಾವ ಕಣ ನಡಿ. ಇವತ್ತು ಹಿಡಿದೆ ಮನೆಗೆ ಹೋಗೋದಿಲ್ಲ. ಬೆಟ್ಟದ್ದು ನೋಡ್ದ ಪುಟ್ಟಿ, ಬೆಟ್ಟದ್ದು ವಿಡಿಯೋ ಎಲ್ಲ ಮ್ಯಾಲೆ ಆಡ್ತಾವೆ, ಇಲ್ಲಕ್ಕೆ ಇಲ್ಲ ಅಂತಿಲ್ಲ ಹೇಳು. ಅದಕ್ಕೆ ಕೇಳು, ಏನಾರ ಕೆರೆಗಿರೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಮಾವಿನ ಮರ ಕಟ್ಟಾಕ್ಬಿಟ್ಟು ಕೆಳಗಿಂದ ಕೆಂಚ್ಕೊಬಿಟ್ಬಿಟ್ರೆ ಹೆಂಗೆ ಕತೆ? ಏನೇ ಓಹೋ ನೀನು ಒಂಟೆ ಹೋದೆ, ನಮ್ಮ ಕತೆ ಹೆಂಗಪ್ಪ? ಅಯ್ಯಯ್ಯೋ ಒಳಗೆ ಹೋದೋ, ಯಾರ್ದಲ್ಲಿ ಆಡ್ತಾವೆ. ಅಲ್ಲಿಗೆ ಹಾಕೋ ಬೈಲಿ ಅಲ್ಲಿಗೆ ಹಾಕೋ ಬಾ. ಹಾಂ ಅಲ್ಲಿ ಆಡ್ತಾ ಇರ್ತಾವ, ಹಾಕೋ ಅಂದು ಅಲ್ಲಿಗೆ ಬಂದವನೆ ನೋಡಲ್ಲಿ ಆಡ್ತಾವ ನೋಡಲ್ಲಿ. ಏನು ಇದೇ ಇಲ್ವಲ್ಲ, ಯಾರು ರಿಯಾಕ್ಷನ್ನೇ ಇಲ್ಲ. ನೀ ಹೇಳ್ದಂಗಾದ್ರೆ ಇದರಲ್ಲೇ ಇವೆ, ಗಾಂಡ್ ಅಡಿಲೇ ಇವೆ. ಬೀಳ್ತಾ ಇಲ್ಲ. ಬಿಸಿಲಲ್ಲಿ ಬರಬೇಕು, ನೆರಳಾಗೋಯ್ತು. ಅಲ್ಲಿ ಜಾಗ ಇದ್ದಿದ್ರೆ ಎಸಿಗೋತಿತ್ತು, ಅಲ್ಲಿ ಜಾಗ ಇಲ್ವಲ್ಲ ಹೇಳು. ಅದೇನಾಯ್ತು ಕಟ್ಲಿಲ್ವ ಅದಕ್ಕೆ ಎತ್ಬಿಟ್ಟ ಯಾರಿಗೆ ಬಂದು ನೋಡಲ್ಗೆ, ನೋಡಲ್ಲಿ ಅಲ್ಲಿ ಬಂದು ನೋಡಲ್ಲಿ. ಅಲ್ಲಿಗೆ ಏನು ಮೀನು ಬಾಯಿಗೆ ಹಾಕ್ತೀನಿ ನೋಡು ಕರೆಕ್ಟಾಗಿ. ಏನು ಎಷ್ಟು ಕಷ್ಟನೇ ಪಡೋಂಗಿಲ್ಲ. ನಮ್ದೇನು ಮೂಸ್ತಾನೆ ಇಲ್ವಲ್ಲಪ್ಪ. ಅದೊಂದು ಬತ್ತಲ್ಲ, ಒಂದು ಅರ್ಧ kg ಇತ್ತು ಕಣೆ. ಅದು ಅಲ್ಲಿ ನಾನು ತೋರಿಸ್ನಲ್ಲ ನಾನು. ಹಾಂ ಒಂದು 1/4 kg ಮ್ಯಾಲೆ ಇರಲಿಲ್ವಾ? ಓಹೋ ಸರಿ ಹೋಯ್ತು ಈಗ. ಕನ್ಫ್ಯೂಸ್ ಆಗೋಕೆ ಅವಕ್ಕೆ ಯಾತಕ್ಕೆ ಕಚ್ಚ ನಾನು ಅಂತ. ಇಲ್ಲಿ ನೋಡಿ ಗಾಣುತ್ತಾವ ನೋಡಿ, ಎಷ್ಟು ಆಡ್ತಾವೆ ನೋಡಲ್ಲಿ. ಹಾಂ ರಾತ್ರಿ ಹೊತ್ತು ಬಂದರೆ ಸಿಕ್ಕವ, ಮಧ್ಯಾಹ್ನ ಬರಬೇಕಿತ್ತು. ಅದೆಲ್ಲ ಹೊಂಟೋಗ್ಬಿಟ್ಟೆ ನಾನು, ಕೆಲಸ ಇತ್ತು. ಅದೇ ಎರ್ಗುಳ ತಿನ್ಸ್ದಂಗೆ ಆಯ್ತದಷ್ಟೆ. ಎಸಿವಾಗು ಸಾರು ಹಿಂದೆ ಇದಕ್ಕೆ. ಓಹೋ ಈ ಸತಿ ಅಲ್ಲಿ ಮೀನು ತಾವೇದೆ. ಕುಣುಕ್ತಾದೆ. ಓಹೋ ಕೈಗೆ ಹಿಡ್ಕೊತಿದ್ಲೆ ಹೊಂಟಾಯ್ತು. ಬಿಟ್ಬಿಡ್ತಾ? ಹಾಂ ಬಿಟ್ಬಿಟ್ಟದೆ. ಫಸ್ಟ್ ಹೇಳ್ದಿರ ಬಂದ್ಬಿಡೋದೇನೋ ಅದು. ಅಲ್ಲಿಗೆ ಎಸಿ ಮಗ ಅವನು ಹಿಂದೆ ಅವನು ಗಾಣ ಅದೇ ಹುಷಾರು ಬಿಡಿಸ್ಬಿಟ್ಟು ಎಸಿ ಅದು. ಸಖತ್ ಮುಂದ್ಕೊಂಡಾಯ್ತು. ಅಲ್ಲಿ ಗಾಣದ ಪಕ್ಕದಲ್ಲೇ ನೋಡು. ಇವತ್ತನೇ ಅವಕ್ಕೆ ತಿನ್ನನೇ ಬ್ಯಾಡ್ವೆ.
ಬೆಳಗ್ಗೆ ಟಿಫನ್ಗೆ ಬಂದಿರೋ ಆಗೋದು, ಈಗ ನೈಟ್ ನಾವು ಬಂದಿರೋದು ಇದಕ್ಕೆ ಡಿನ್ನರ್ಗೆ ಸಿಕ್ಕವ ಅವು ಸಿಗಲ್ಲ. ಬಂದ ಕಣಯ್ಯ, ನನ್ನ ದಾರ ಇಟ್ಕೊಯ್ಯ ಅದ ಎಸಿವಾಗ ಸರ್ ಕಣಯ್ಯ. ಬೇಡ್ಕೊ ಅರ್ಧ ಕೆಜಿ ಬಿದ್ದಲಿ ಒಂದು ಹಂಗಾರೆ ಮನೆಗೆ ಓಡ್ ಬಂದಿದ್ದೀನೋ ಖಾರ ಹರಿತಾ ಇರಿ ತಂದೆ ಅಂತ. ಎತ್ಕೊ ಹೋಯ್ತು ಸಿಕ್ತು. ಓಹೋ ಸರಿ ಬಿಡು, ಸರಿ ಆತ ನೀನು ಮಗ. ನಡಿ ನೀನು ಇದು ಮಾಡ್ತಾ ಇದೀಯಲ್ಲ ಮಗ ಮ್ಯಾಕ್ ಹೋಗ್ಬಿಡು ಮಗ, ಕೈಲಿ ಕಳ್ಕೊಬಿಡ್ತದೆ. ಇದು ಮಾಡ್ಬಿಟ್ಟು ಹೇಳ್ತಿದ್ದೀವಿ ಒಳಕ್ ಹಾಕ್ಬಿಡು, ಇದು ನೆಗ್ದ್ಬಿಡ್ತದೆ. ಯಾವ ದಾರ ನೋಡೋದು ಅದ ಇದ ಎರಬಳ ಕರೆಕ್ಟಾಗಿ ಹಾಕು. ನಿನ್ ದಾರ ನೋಡ್ಬೇಡ ಬಿಡು, ಅದಕ್ಕೆ ದಪ್ಪ ಕಡೆ ತಂದ್ಬಿಟ್ಟಿದ್ದು ಯಾವ ದಾರ ನೋಡೋದೆ ಅಂತಂದ್ರೆ ಇವಕ್ಕೇನಿದ್ರು ಪುರ್ಚಿಗೆ ಇದ್ರುಗಣೆ ಸರಿ. ಹೊಂಟಾಗವಾ ಅದು ಸಿಗ್ತಾ ಇನ್ನೊಂದು ಎರೆಹುಳ ಹಾಕ್ಲಿಲ್ಲ, ಸರಿ ಬಿಡು. ಎರೆಹುಳ ಹಾಕಿ ಬೀಳ್ತಾ ಇಲ್ಲ. ಎಷ್ಟು ನಾಲ್ಕೂವರೆಯಲ್ಲಿ ಬಂದದ್ದು ನೋಡಿಲಿ ಎಷ್ಟು ಸಿಕ್ಕ. ಒಂದು ಹತ್ತ ನಡಿಲ್ವಾ? ಓಹೋ ಏನಪ್ಪ ಮಾಡೋದಿಲ್ಲ ಈ ಪಾಟಿ. ಕೈಗೆ ಸಿಗೋದು ಉಜ್ಜಕ್ಕೂ ಸಿಗೋದಿಲ್ವಲ್ಲ ಹೇಳೋ ನೀವು ಕೈಗೆ. ಮಾಡುವ ಹೋಗಿದ್ದಿಂಗೆ ಇಲ್ಲಿಗೆ ಹಂಗೆ ಅಲ್ಲಿ ಹತ್ಬೋದಲ್ವೇ? ಹಾಂ ಹಾಂ, ಒಂದು 2 ಅವರಿಂದ ಹಿಡಿದು ಒಂದು 10 ಮೀನು ಸಿಕ್ತು, ಒಂದು 3 ಮೀನು ಮಿಸ್ ಆದವು. ಓಕೆ, ಮೀನು ಹಿಡಿಯೋದ್ರಿಂದ ಏನು ಬೆನಿಫಿಟ್ ಅಂದರೆ ಮೀನು ಸಿಗ್ತದೆ. ಇನ್ನೊಂದು ನಮ್ಮ ತಾಳ್ಮೆ ಪರೀಕ್ಷೆ ಇರ್ತದಲ್ವ, ಅಂದರೆ ಪೇಷನ್ಸ್ ಲೆವೆಲ್ ಅದು ಇನ್ಕ್ರೀಸ್ ಆಗ್ತದೆ. ನಾವು ಗಾಣ ಹಾಕಿ ಕೂತ್ಕೊಂಡು ಅದನ್ನು ಕಾದಿ ಅದು ಬೀಳುಗಂಟ ಇರ್ತೀವಲ್ಲ, ಆವಾಗ ನಮ್ಮ ಪೇಷನ್ಸ್ ಲೆವೆಲ್ ಏನು ಅಂತ ಗೊತ್ತಾಗ್ತದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.